ಡಿಕೆ ಶಿವಕುಮಾರ್ ಮಹಾಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟದಿಂದ ಕಿಕ್ಔಟ್ ಮಾಡೋದೇ ಡಿಕೆ ಶಿವಕುಮಾರ್ ಪ್ರತಿಜ್ಞೆ. ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಪ್ಲಾನ್ ಏನು? ಜಮೀರ್ ಅಹಮದ್ ಖಾನ್ ಬಚಾವ್ ಆಗ್ತಾರಾ? ಸಂಪುಟದಿಂದ ಕಿಕ್ಔಟ್ ಆಗ್ತಾರಾ? ಕಿಕ್ಔಟ್ ಆಗ್ತಾರಾ? ಕಿಕ್ಔಟ್ ಆಗ್ತಾರಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿಕೆ ಶಿವಕುಮಾರ್ ಮಹಾಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರತಿಜ್ಞೆಯನ್ನ ಕಂಡು ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕಿಕ್ಔಟ್ ಮಾಡೋದೇ ಡಿಕೆ ಶಿವಕುಮಾರ್ ಪ್ರತಿಜ್ಞೆ ಅನ್ನುವಂಥ ಮಾತುಗಳು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ದಾವೆ. ನಿನ್ನೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ತೀವ್ರ ವಾಗ್ವಾದಗಳು ನಡೆದಿವೆ. ಡಿಕೆ ಶಿವಕುಮಾರ್ ಮಹಾಪ್ರತಿಜ್ಞೆಯನ್ನ ತಡೀಲಿಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರೋ ಪ್ಲಾನ್ ಏನು? ಜಮೀರ್ ಅಹಮದ್ ಖಾನ್ ಬಚಾವ್ ಆಗ್ತಾರಾ ಅಥವಾ ಸಂಪುಟದಿಂದ ಕಿಕ್ಔಟ್ ಆಗ್ತಾರಾ? ಇದು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಶುರುವಾದ ಮೇಲೆ ದಿನದಿಂದ ದಿನಕ್ಕೆ ರಾಜಕೀಯ ವಿಪ್ಲವ ಶುರುವಾಗ್ತಾ ಇದೆ. ರಾಜಕಾರಣಿಗಳು ತಮ್ಮ ತಮ್ಮ ಸ್ವಹಿತಾಸಕ್ತಿ ಹಾಗೂ ರಾಜಕೀಯ ಲಾಭಕ್ಕೋಸ್ಕರ ಅವರ ಪಕ್ಷಗಳಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವರ ಹುದ್ದೆಗಳಿಗೆ ಸರಿಯಾಗಿ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಒಂದು ಕಡೆ ಧೀಮಂತ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಸಂಘಟನಾ ಚತುರ ಡಿಕೆ ಶಿವಕುಮಾರ್. ಇವರಿಬ್ಬರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷದ ಪ್ರಚಾರ ಮಾಡಿ 2023ರಲ್ಲಿ 135ರಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಗೆಲ್ಲಿಸಿಕೊಟ್ರು. ಅದಾದ ಮೇಲೆ ಇವರಿಬ್ಬರು ಮಾಡಿದ್ದೇನು? ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಈ ಇಬ್ಬರೂ ನಾಯಕರು ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಒಬ್ಬರಿಗೆ ಮುಖ್ಯಮಂತ್ರಿ ಹುದ್ದೆ ಯಾವುದೇ ಕಾರಣಕ್ಕೂ ಬೇಕೇ ಬೇಕು ಅನ್ನುವಂಥದ್ದು ಅದು ಡಿ ಕೆ ಶಿವಕುಮಾರ್ಗೆ, ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಅನ್ನುವಂಥದ್ದು ಅದು ಸಿದ್ದರಾಮಯ್ಯನವರಿಗೆ. ಈಗ ದಾವಣಗೆರೆ ಚುನಾವಣೆಯ ನೆಪವನ್ನು ಇಟ್ಕೊಂಡು ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ಸಂಪುಟದಲ್ಲಿ ಮುಂದುವರಿಬಾರದು. ಆ ರೀತಿಯ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಕ್ರೋಢೀಕರಿಸಿರುವ ದಾಖಲೆಗಳಲ್ಲಿ ಜಮೀರ್ ಅಹಮದ್ ಖಾನ್ ಬೇರೆ ಬೇರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಸ್ಪರ್ಧಿಸಿದ್ರಲ್ಲ, SDPI ಸೇರಿದಂತೆ ಅವರಿಗೆಲ್ಲ ಸಂಪನ್ಮೂಲಗಳನ್ನು ಪೂರೈಕೆ ಮಾಡಲಾಗಿದೆ, ಹಣವನ್ನು ನೀಡಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಅನ್ನುವಂತಹ ಗುರುತರವಾದ ಆರೋಪವನ್ನು ಜಮೀರ್ ಅಹಮದ್ ಖಾನ್ ಮೇಲೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೂಡ ಹೊಂದಿಸಿಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ದಾಖಲೆಗಳನ್ನು ಹೈಕಮಾಂಡ್ಗೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಇಲ್ಲಿ ಸಂದಿಗ್ಧತೆಯಲ್ಲಿದ್ದಾರೆ. CM ಸಿದ್ದರಾಮಯ್ಯ ಕೂಡ ಸಂದಿಗ್ಧತೆಯಲ್ಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹಠ ತೊಟ್ಟಿದ್ರೆ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕಿತ್ತಾಕಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರತಿಜ್ಞೆ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇದಿಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಮತ್ತೊಂದು ಮಹಾಪ್ರಮಾದವನ್ನು ಮಾಡಿದ್ದಾರೆ. ಇಲ್ಲಿ ಮುಸ್ಲಿಂ ಮೌಲ್ಯಗಳ ಹೆಸರುಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಗುರುತರವಾದ ಆರೋಪ ಜಮೀರ್ ಅಹಮದ್ ಖಾನ್ ಅವರ ಮೇಲಿದೆ. ಜಮೀರ್ ಅಹಮದ್ ಖಾನ್ ಪ್ರಿಂಟ್ ಮಾಡಿಸಿರುವಂಥ ಕರಪತ್ರಗಳಲ್ಲಿ 10ರಿಂದ 13 ಮೌಲ್ಯಗಳ ಹೆಸರನ್ನು ಬಳಸ್ಕೊಂಡಿದ್ರು. ಅವರೆಲ್ಲ ಕಾಂಗ್ರೆಸ್ಗೆ ಮತ ನೀಡಿ ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ ಅಂತ ಬಿಂಬಿಸಲಾಗಿತ್ತು. ಆದರೆ ಆ 13 ಮುಸ್ಲಿಂ ಧರ್ಮಗುರುಗಳ ಪೈಕಿ 10 ಧರ್ಮಗುರುಗಳು ನಾವು ಆ ಪತ್ರಕ್ಕೆ ಸಹಿ ಹಾಕಿಲ್ಲ ಅಂತ ಹೇಳಿ KPCC ಅಧ್ಯಕ್ಷರಿಗೆ ಪತ್ರಗಳನ್ನು ಕೊಟ್ಟಿದ್ದಾರಂತೆ. ಹಾಗಾದರೆ ಇಲ್ಲಿ ಮುಸ್ಲಿಂ ಧರ್ಮಗುರುಗಳ ಹೆಸರುಗಳನ್ನು ಜಮೀರ್ ಅಹಮದ್ ಖಾನ್ ಮಿಸ್ಯೂಸ್ ಮಾಡಿಕೊಂಡ್ರ? ಈ ರೀತಿಯಾಗಿ ಮಾಡಿ ಮುಸ್ಲಿಮರಿಗೂ ಕೂಡ ಜಮೀರ್ ಅಹಮದ್ ಖಾನ್ ದ್ರೋಹ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಎದುರಾಗಿವೆ. ಹಾಗಾಗಿಯೇ ಜಮೀರ್ ಅಹಮದ್ ಖಾನ್ ಇಲ್ಲಿ ಬಚಾವ್ ಆಗೋದು ಕಷ್ಟ ಅನ್ನೋದನ್ನು ಅರ್ಥ ಮೇಲೆ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರಂತೆ. ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ವಾರ್ನ್ ಮಾಡಿದ್ದಾರಂತೆ, ನೀನು ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡಿದ್ಯಾ, ಈಗ ನೀನೇ ಬಗೆಹರಿಸ್ಕೊ ಅಂತಲೂ ಹೇಳಿದ್ದಾರಂತೆ. ಆದರೆ ಡಿ ಕೆ ಶಿವಕುಮಾರ್ ಮಾಡಿರುವ ಮಹಾಪ್ರತಿಜ್ಞೆ
ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಿಸ್ಬೇಕು ಅನ್ನೋಂಥದ್ದು. ಅದು ಆಗುತ್ತಾ? ಅದು ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.